ಭಾಗ್ಯ ಜ್ಯೋತಿ ಫ್ರೀ, ಅದೇ ಕರೆಂಟ್ ಬಿಲ್ ಜ್ಯೋತಿ, ಹಾ ಗೃಹಲಕ್ಷ್ಮಿ, ಅದು ಫ್ರೀ ಅಂತಾರಲ್ವಾ. ಶಕ್ತಿ. ಈಗ ಬಸ್ ಫ್ರೀ ಅಂತಾರಲ್ವಾ, ಬಸ್ಗೆ ಹಿಂದೆ 3 ವರ್ಷದ ಹಿಂದೆ ಏನು ಇತ್ತು ರೈಟು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಾರ್ಕೆಟ್ಗೆ ನಮಗೆ ಇಲ್ಲಿಂದ 25 ಕಿಲೋಮೀಟ್ರು, 25 ಕಿಲೋಮೀಟ್ರಿಗೆ 30 ರೂಪಾಯಿ ಹೋಗಿ ಬರೋವಿ ಮಾರ್ಕೆಟ್ಗೆ. ಇವತ್ತು ಎಷ್ಟು ಬೇಕು? ಒಂದು ಕಡೆಗೆ ಹೋಗೋಕ್ಕೆ 60 ರೂಪಾಯಿ ಬೇಕು ಮಾರ್ಕೆಟ್ಗೆ ಅಲ್ವಾ. ಏನು ಫ್ರೀ ಮಾಡವನೆ? ಕರೆಂಟ್ ಬಿಲ್ಲು, ಕರೆಂಟ್ ಬಿಲ್ ಫ್ರೀ ಅಂತಂದ್ರು. ಒಂದು ನಿಮಿಷಕ್ಕೆ 3 ರೂಪಾಯಿ 20 ಪೈಸೆ ಇತ್ತು, 8 ರೂಪಾಯಿ 40 ಪೈಸೆ ಯಾಕೆ ಮಾಡಿದ್ರು? ಆಯಿತು, ಆಮೇಲೆ ಏನು ಫ್ರೀ? ಡಬ್ಬಲ್ ಹೋಯ್ತಾ ಇದೆ. ಏನು ಫ್ರೀ ಮಾಡಿದ್ರು? ಬೇಳೆಕಾಳಿಯಲ್ಲಿ ಎಷ್ಟು ಹೋಯ್ತಾ ಇದೆ? ಎಣ್ಣೆ, ಎಲ್ಲ ಬೆಲೆನೂ ಹೋಯ್ತಾ ಇದೆ. ಫ್ರೀ ಯಾವ್ದು ಅವ್ನು ಕೊಟ್ಟಿರೋದು? ಈಗ 30 ರೂಪಾಯಿ ಇದ್ದು ಬಸ್ ಚಾರ್ಜ್ ಇಲ್ಲಿಂದ ನಾವು ಮಾರ್ಕೆಟ್ಗೆ ಹೋಗಿ ಬರೋಕ್ಕೆ ಇವತ್ತು 60 ರೂಪಾಯಿ ಆಗೋದಲ್ಲ. ಗ್ರೌಂಡ್ ರಿಪೋರ್ಟ್ ಮಾಡಿದಿರಲ್ಲ ಅಲ್ವಾ? ಅಗ್ರಿಕಲ್ಚರ್ ಲ್ಯಾಂಡ್, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್. ಅಲ್ಲ, ನಾನೆಲ್ಲರೂ ಇಲ್ಲಿ ನಿಂತ್ಕೊಂಡು ಇಲ್ಲಿ ಬರಡು ಭೂಮಿ ಅಂತ ಬಾಯಲ್ಲಿ ಹೇಳ್ಬಿಟ್ರೆ ನನ್ನ ಬಾಯಿ ಬಿದ್ದು ಹೋಗ್ತದೆ ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ನನ್ನ ಕಣ್ಣು ಹಿಂಗೋಗಿಲ್ಲ ಸರ್, ಚೆನ್ನಾಗಿದೆ. ಅದಕ್ಕೆ ಬಂದಿದ್ದು ನಾವು ಬೆಂಗಳೂರಿಂದ ಇಲ್ಲಿಗೆ ಹುಡುಕ ಬಂದಿದ್ದು. ಅದಕ್ಕೆ ನೀವು ತಿರುಗಿ ಅವ್ರ ಕಣ್ಣಿಗೆ ಪರ್ಯ ಬಂದ್ಬಿಟ್ಟದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೈಡು ಭೂಮಿ ಅಂದಾನೆ. ಅದನ್ನ ತಿರುಗಿಸಿ ಅವ್ರಿಗೆ ಬಿಡಿಸಿ ಸಾರಿ ಹೇಳಿ. ನಾವು ಹೋಗಿದ್ದು ತಾಲೂಕಿನಲ್ಲಿ 2 ಸತಿ ಅಕ್ವೈರ್ ಮಾಡೋದು ಒಬ್ಬ ಮನುಷ್ಯಗೆ. ಎಲ್ಲ ಅಕ್ವೈರ್ ಮಾಡ್ಬಿಟ್ರೆ ಒಂದೇ ತಾಲೂಕಿನಲ್ಲಿ ಫುಲ್ಲು. ಈಗಾಗಲೇ 2 ಸತಿ ಮಾಡ್ಕೊಂಡವ್ರೆ. ಇನ್ನ ಎಷ್ಟು ಬೇಕು? ಬೇರೆ ಕಡೆ ಅದಲ್ಲ. ನೀವು ಭೂಮಿ ಕೊಡೋದೇ ಇಲ್ಲ ಅಂತ ನಿರ್ಧಾರ ಮಾಡಿದ್ರೆ ಮನೆಯಿಂದ ಒಬ್ರು ಇಬ್ರು ಅಲ್ಲ, ಎಲ್ಲರೂ ಒಟ್ಟಾಗಿ ನಿಂತ್ಕೊಂಡು ಹೋಗಿ ಮಾತಾಡಿದ್ರೆ 4,000 ಜನ ಯಾವಾಗ ಪಟ್ನೆ ಮಾಡ್ತಾ ಇದ್ದೇವೆ ಸರ್. ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಕನಿಷ್ಠ 3,000 ಜನ ನಾವು ಹೋಗಿದ್ದು ಪಾದಯಾತ್ರೆಗೆ DC ಆಫೀಸ್ಗೆ. ಒಂದು ಮಾನವೀಯತೆಯಿಂದ ಏನು ನಿಮ್ಮ ಕಷ್ಟ ಸುಖ ಅಂತ ಕೇಳೋರಿಲ್ಲ. ಇವತ್ತು ಅವನೇ ಒಂದು 5 ಕೋಟಿ ಕೊಡ್ತೀನಿ ಅನ್ಬೋದು, 2 ಕೋಟಿ ಇರ್ಬೋದು, ಅದೆಲ್ಲ ಶಾಶ್ವತ ಅಲ್ಲ. ಭೂಮಿ ತಾಯಿ ಎಲ್ಲಿವರೆಗೂ ಲಾಸ್ಟ್ವರೆಗೂ ಇರ್ತಾಳೆ, ಅವಳು ಚಿನ್ನನೇ ಹೊರತು ಮಣ್ಣಲ್ಲ. ಈಗ ದುಡ್ಡು ತಿಂತಾನ CM MLA ಆಗಲಿ ರಿಯಲ್ ಎಸ್ಟೇಟ್ನವ್ರು ಆಗಲಿ ದುಡ್ಡು ತಿಂತಾನೆ. ಬೆಳಿಗ್ಗೆ ದುಡ್ಡು ತಿನ್ಬೋದಲ್ಲ ಅವನು. ಈಗ ರೈತರು ಒಂದೊಂದು ಒಂದು ಸೈಟ್ ಕೊಟ್ಬಿಡ್ಲಿ ಬಿಡ್ರಿ. ಸದಾಶಿವನಗರದಲ್ಲಿ ಒಂದೊಂದು ಸೈಟು ಕೊಟ್ರೆ ಬಿಡ್ತೀರಾ ಭೂಮಿನ? ಆಮೇಲೆ ನೋಡೋಣ, ಬಿಡು. ಮೊದ್ಲು ಅನೌನ್ಸ್ ಆಗ್ಲಿ. ಎಷ್ಟು ಎಕರೆಗೆ? 2 ಎಕರೆಗೆ ಒಂದು ಸೈಟ್ ಕೊಡ್ಬೇಕಾ? ಸದಾಶಿವನಗರ ಎಕರೆಗೆ ಒಂದು ಕೊಡ್ಲಿ ಬಿಡ್ರಿ, ಅವರೇ ಮಡಿಕೋಬಿಡ್ಲಿ. ಸೈಟ್ ಕೊಟ್ರೆ ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಸೈಟ್ ಕೊಟ್ರೆ ನೀವು ಭೂಮಿ ಕೊಡ್ತೀರಾ? ಬಿಡ್ಬೇಕು, ಅವ್ರ ಮನೆ ಪಕ್ಕನೇ ಕೊಡ್ಬೇಕು. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತು. ಸರಿ ಅಲ್ವಾ? 5 ಕುಂಟೆ ಇರೋನ್ಗೂ ಕೊಡ್ಬೇಕು. 5 ಕುಂಟೆ ಇರೋನ್ಗೂ ಕೊಡ್ಬೇಕು. ಕೊಡ್ಲಿ. 5 ಕುಂಟೆ 1997ರಿಂದ ನಾನು ನೋಡಿದ್ದೀನಿ. ಅಲ್ಲೇ ಇದ್ದೋನು ನಾನು. ರೈತರ ಕಷ್ಟ ಏನದು. ಇವತ್ತು ನಾ ಬೆಂಗಳೂರು ಬಿಟ್ಬಿಟ್ಟು ನಾನು ಬಂದಿರೋದು ಇಲ್ಲಿಗೆ ವಾಪಸ್ ನಿಮ್ಮ ಜಮೀನಿಗೆ, ನಮ್ಮ ಜಮೀನಿಗೆ ಬಂದಿದ್ದೆ. ದುಡ್ಡು ತಿನ್ನಲ್ಲ ಅವನು. ಅವರು ತಿಳ್ಕೋಬೇಕು. ನಿಮ್ಮ ಹುಡುಗರನ್ನ ಕೇಳೋಣ ಇರಿ, ಓದೋ ಹುಡುಗರಲ್ವಾ ಇವರೆಲ್ಲ? ಅಲ್ಲ, ನೀವುಗಳು ಮಾತಾಡ್ದಂಗೆ ನೋಡಿ ಎದ್ರುಕೊಂಡು ಹೋಗ್ತಾರ ನೋಡಿ ಅಲ್ಲಿ ಅವರು. ಅಲ್ಲ ಹುಡುಗರನ್ನ ಕರೀಲಿ, ಹೇಳ್ತೀನಿ. 10 ವರ್ಷ ಇದ್ದು ಒಂದು ಬೈಕ್ ತಗೊಂಡಿರ್ಲಿಲ್ಲ. ಏನ್ ಹೇಳಿ? ನಾನು ಬೆಂಗಳೂರಲ್ಲಿ ಇದ್ದು. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ ಜಮೀನೇ ಕಂಡ್ರೋ ನಿಮಗೆ ಇಲ್ದಂಗ ಆಗೋದು. ಹೆಣ್ಣು ಕೊಡಲ್ಲ ಆಮೇಲೆ ಯಾರು? ಹಂಗೆ ಹೋಗ್ತೀರಾ ನೀವು? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಾನು ಬೆಂಗಳೂರಲ್ಲಿ 10 ವರ್ಷ ಇದ್ದೆ. ಒಂದು 2 ವೀಲರ್ ತಗೊಂಡಿರ್ಲಿಲ್ಲ. ಈಗ 2 ವೀಲರ್ ತಗೊಂಡಿದ್ದೀನಿ, ಕಾರು ತಗೊಂಡಿದ್ದೀನಿ. ಏನ್ರಿಂದ ತಗೊಂಡಿರೋದು? ನಿಮ್ ಗದ್ದೆದ ಆಂಟಿ? ನಾನು ವ್ಯವಸಾಯ ಮಾಡಕ್ ಹೋಗಿದ್ದೆ. ನನ್ನ ಮಗನಂಗೆ ಬಿಡಿಗೆ ಮಾತಾಡಕ್ ಹೋಗಿಲ್ಲ. ಗೊದ್ಮಾಟ ಎತ್ತಾಕ್ಬಿಟ್ಟು ಬಂದಿವಿ. 2 ಟ್ರಾಕ್ಟರ್ ಗೊದ್ಮಾಟನ. ನನ್ನ ಮಗ ಏನ್ ನಮಗೆ ಕೆಲಸ ಕೊಡೋದು? ಕಳಿಸ್ಲಿ 20 ನಾನು ಕೊಡ್ತೀನಿ ಕೆಲಸನ. ಮಜಾ ಆಯಾ? ಏನ್ ನಾನು ಕೆಲಸ ಕೊಡೋದು? ಬಾತ್ರೂಮ್ ತೊಳೆ ಕಸ್ತಾನೆ. ಕಳಿಸ್ಲಿ 20 ನನ್ನ ಮಗ ಗೊದ್ಮಾಟ ಎತ್ತಾಕ್ಲಿ. ಕುಟ್ಲು ಕೊಡ್ಲಿ ಇಟ್ಕೊಂಡು ಮಾತಾಡ್ತೀನಿ. ಮೀಟರ್ ಬೇಕು, ಮೀಟರ್. ಏನ್ ನಮಗೆ ಕೆಲಸ ಕೊಡೋದು? ನಮ್ಮ ಭೂಮಿ ಕಿತ್ಕೊಂಡು ನಮ್ಮ ಅತ್ತೆ ನಮ್ಮ ಮಾವ ಮುತ್ತಾತ ಮುದ್ದಜ್ಜಿ ಸಂಪಾದನೆ ಮಾಡಿ ಕಿತ್ಕೊಂಡು ಅವ್ರ ಮಕ್ಕಳು ಬಿಟ್ಕೊಟ್ರ ನಾವು ನಮ್ಮ ಮಕ್ಕಳು ಬಿಟ್ಕೊಡ್ಬೇಕು. ಏನ್ ನನ್ನ ಮಗ ಕೆಲಸ ಕೊಡೋದು? ಅವನು ಬರ್ಲಿ ಕೊಡ್ತೀನಿ ಕೂಲಿನ. ಇದು ಆಕ್ಚುಲಿ ಚೆನ್ನಾಗಿರೋದು. ಮಕ್ಕಳು ಓದ್ತಾರಲ್ಲ, ಆಫೀಸಲ್ಲಿ ಕೆಲಸ ಕೊಡಿಸ್ತೀವಿ ಅಂತ. ಅವ್ನು ಕೊಡ್ಸ್ಬೇಡ, ನಾವು ರೈತರ ಕೆಲಸನೇ ಮಾಡ್ತೀವಿ. ನಾವು
ಟಮಾಟೆ ಹಾಕಿ ಕಾಯಿ ಹಾಕಿ ಹುಳ ಬೆಳೆದಿ ನಮ್ಮ ಮಕ್ಕಳು ಆದಷ್ಟು ಗೋರ್ಮೆಂಟ್ ಕೆಲಸಕ್ಕೆ ಸೇರ್ಕೊಳ್ಳವ್ರೆ. ನನ್ನ ಮಗ ಕೂಡ ಬೇಡ. ನಾನು ನೋಡಿ ಇವಾಗ ಬದಮಾಟೆ ತಗೊಂಡು ಬಂದೆ ಟ್ಯಾಕ್ಟ್ರ, ಅವ್ನ ಬಾಕ್ಲೆಲ್ಲ ಬಾತ್ರೂಮ್ ತೊಳೆ ಶಕ್ತಿ ಇಲ್ಲ ನಮಗೆ. ನಾನು ಮಾತಾಡೋಕ್ಕಾಗಲ್ಲ ಸಾನೆ. ನನ್ನ ಮಗ ಬಂದು ನಮ್ಮ ಭೂಮಿ ನನ್ನ ಕಲ್ಲು ಎತ್ಕೋಕ್ಕಾಗಲ್ಲ. ಬರಲಿ ಅವನು ಏನ್ ತಲ್ಲಿ ತರಲಿ ಅದಕ್ಕೆ ಹತ್ಬಿಟ್ಟು ನಾನು ತಗೊಂಡು ನಿಂತ್ಕೊತೀನಿ. ಅವ್ನು ಕೆರ ತಗೊಂಡು ಹೊಡಿತೀನಿ. ನಮ್ಗೆ ಅಷ್ಟೊಂದು ಇದಾರೆ. ಎಷ್ಟು ಜನ ಮಕ್ಳು? ನನಗೆ 2, ಒಂದು ಗಂಡು ಒಂದು ಹೆಣ್ಣು. ಏನಂತಾರೆ ಮಕ್ಳೇನಂತಾರೆ? ಭೂಮಿ ಹಿಂಗ್ ಮಾಡ್ತಾರಂತಲ್ಲ ಮಕ್ಕಳೇನಂದಾನು ಇವತ್ತು ಕೊಡ್ತೀನಿ ಬ್ಯಾಂಕ್ ಹಾಕ್ತೀನಿ ಹೋಗಿ ಫೋನ್ ಪೇ ಮಾಡ್ಕೊಂಡು ಏನೋ ಮಾಡ್ಕೊ ಬರ್ತಾನೆ. ಮಕ್ಕಳನ್ನ ಯಾಕೆ ಕೇಳಿ ನಾನಿರೋ ಗಂಟ ನಂದು. ಮಕ್ಕಳನ್ನ ಕೇಳಿ ರಾತ್ರಿ ನಿದ್ದೆ ಬರ್ತಿತ್ತೇನಂಟಿ ಹಿಂಗೆಲ್ಲ? ನಿದ್ದೆ ಬರಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ನಾವು ಕೊಟ್ಟ ಕಳ್ಸ ಹಾಲೇಲಿ ಕಾಫಿ ಟೀ ಮಾಡ್ಕೊಂಡು ಹೆಸರಿ ಮೇಲೆ ಕೂತ ಮಾತಾಡ್ತಾನೆ, ಏನಾದ್ರು ಬರೀತಾನೆ. ನಾವು ಬರೆಯಕ್ಕೆ ಬರಲಿಲ್ಲ. ನಾವು ಗೆಯ್ಯರು ರೈತರು. 20 ಆಳು ಬರಲಿ ಅನ್ನ ಹಾಕ್ತೀವಿ, 100 ಆಳು ಬರಲಿ ಎಳ್ನೀರು ಕುಡಿಸ್ತೀವಿ. ಅವ್ನು ಕುಡಿಸ್ತಾನಾ? ಏನೋ ಫಂಕ್ಷನ್ ಫೋನ್ ಪೇ ಮಾಡ್ತಾನೆ, ಪಟ್ನ ತರಿಸ್ತಾನೆ. ಬರಲಿ 1000 ಆಳು ಊಟ ಹಾಕ್ತೀವಿ ನಾವು. 1000 ಆಳು ಬರಲಿ ಎಳ್ನೀರು ಕುಡಿಸ್ತೀವಿ. ಅಷ್ಟೇ ನಾವು ಮಾತಾಡೋದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.